ಭಾವೈಕ್ಯತೆಯ ಸಂದೇಶವನ್ನು ಸಾರುವಂತಹ ಒಂದು ಕಾರ್ಯಕ್ರಮ ಎಂದು ಬಿಂಬಿತವಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ಒಂದೆರಡು ವಿಚಾರಗಳನ್ನು ಬಹಳ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದಿಡಲು ಬಯಸ್ತೇನೆ. ನಾನು ಒಂದು ಸಂಘಟನೆಯ ಸ್ಥಾಪಕ ಮತ್ತು ಅಧ್ಯಕ್ಷ. ಯೂನಿವರ್ಸಲ್ ವೆಲ್ಫೇರ್ ಫೋರಮ್ ಎಂಬುದು ನನ್ನ ಸಂಘಟನೆಯ ಹೆಸರು. ನಾವು ಕಳೆದ 19 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಆದರೆ ಎಂದೂ ಕೂಡ ನಾವು ಸೌಹಾರ್ದ ಕಾರ್ಯಕ್ರಮವನ್ನು ಮಾಡಿಯೇ ಇಲ್ಲ, ನಾವು ಮುಂದಕ್ಕೆ ಮಾಡುವುದೂ ಇಲ್ಲ. ಯಾಕೆಂದರೆ ಸೌಹಾರ್ದತೆ ಎಂಬುದು ಈಗ ಜಿಲ್ಲೆಯಲ್ಲಿ ಭಿಕ್ಷಾಪಾತ್ರೆ ಹಿಡಿದು ಯಾಚಿಸುವಂತಹ ಒಂದು ಪದವಾಗಿ ಮಾರ್ಪಟ್ಟಿದೆ. ಕೇವಲ ಅಲಂಕಾರಕ್ಕಾಗಿ ಉಪಯೋಗಿಸಲ್ಪಡುವಂತಹ ಒಂದು ಪದ ಆಗಿ ಈ ಜಿಲ್ಲೆಯಲ್ಲಿ ಈಗ ಮಾರ್ಪಟ್ಟಿರುವುದು ನಮಗೆ ಕಾಣಸಿಗುತ್ತದೆ. ಸೌಹಾರ್ದಕ್ಕಿಂತ ಉತ್ತಮವಾದ ಪದ ಸಹಿಷ್ಣು. ನಾವು ಸಹಿಷ್ಣುರಾಗಬೇಕು. ಇತರ ಧರ್ಮೀಯರ ಆಚರಣೆಯನ್ನು ಕಂಡಾಗ ರೇಗಿಸದೆ, ರೊಚ್ಚಿಗೆದ್ದದೆ ಹೇಳದೆ ಅದನ್ನು ಸಹಿಸುವ ಮತ್ತು ಅದನ್ನು ತಾಳಿಕೊಳ್ಳುವ ಶಕ್ತಿಯನ್ನು ನಾವು ಕರಗತ ಮಾಡಿಕೊಳ್ಳಬೇಕು. ಈ ಜಿಲ್ಲೆಯಲ್ಲಿ ನಾವು ಅನೇಕ ಬಾರಿ ಹೇಳುವುದುಂಟು, ಈ ದೇಶ, ಈ ಜಿಲ್ಲೆ ಒಂದು ಪುಟ್ಟ ರಾಷ್ಟ್ರ, ಪುಟ್ಟ ದೇಶ. ವಿಶ್ವ ಮಹಾಕವಿ ಅಲ್ಲಾಮ ಇಕ್ಬಾಲ್ ಹೇಳಿದ ಹಾಗೆ, ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇ ಹಮ್ ವತನ್ ಹೈ ಹಿಂದೂ ಸಿತಾ ಹಮಾರ. ಒಂದು ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮಾತು 1928 ಆ ಸಮಯದಲ್ಲಿ ನಾನು ಯರವಾಡ ಜೈಲಲ್ಲಿ ಇದ್ದಾಗ ಅನೇಕಾರು ಬಾರಿ ಈ ಪದ್ಯವನ್ನು ಹಾಡುತ್ತಾ ಒಂದು ಕಿಚ್ಚದೆಯನ್ನು ಬೆಳೆಸಿದ್ದೆ ಜೈಲಲ್ಲಿ. ಅಂತಹ ಒಂದು ಮುದ ನೀಡುವ ಮತ್ತು ಕ್ರಾಂತಿಯ ಕಿಚ್ಚೆಬ್ಬಿಸುವಂಥ ಒಂದು ಹಾಡಾಗಿತ್ತು ಅದು. ಅದರಲ್ಲಿ 2 ವಚನಗಳಿವೆ. ಒಂದು, ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ. ಯಾವುದೇ ಧರ್ಮ ವೈಷಮ್ಯವನ್ನು, ವೈರತ್ವವನ್ನು ಅಥವಾ ಸಂದೇಹವನ್ನು ಸೃಷ್ಟಿಸಲು ಯಾವ ಧರ್ಮವೂ ಕೂಡ ಬಯಸುವುದಿಲ್ಲ. ಹಮ್ ಹಿಂದಿ ನಾವು ಹಿಂದೂಸ್ತಾನಿಗಳು ಮತ್ತು ಹಿಂದಿ ನಿವಾಸಿಗಳು, ಆದ್ದರಿಂದ ನಾವು ಪರಸ್ಪರ ಸಹೋದರರು ಎಂಬಂತ ಹೇಳಿದಂಥ ಒಂದು ಮಾತು. ಆ ಬಳಿಕ ಅವರು ಹೇಳ್ತಾರೆ ಮತ್ತೊಂದು ಕಡೆ, ಯೂನಾನ್ ಮಿಸ್ರೋ ರೂಮಾ ಸಬ್ ಮಿಟ್ ಗಯೆ ಜಹಾನ್ ಸೆ ಮಗರ್ ಅಬ್ ತಕ್ ರಹಾ ಹೈ ಬಾಕಿ ನಾಮೋ ನಿಶಾ ಹಮಾರ. ಜಗತ್ತಿನ 5 ಪುರಾತನ ನಾಗರಿಕತೆಗಳಲ್ಲಿ ಒಂದು ನಮ್ಮದು. ಈ ಪುರಾತನ ನಾಗರಿಕತೆಗಳಲ್ಲಿ ಇಂದೂ ಕೂಡ ಬಾಕಿ ಇರುವಂಥ ನಾಗರಿಕತೆ ಅಂದರೆ ಅದು ಭಾರತೀಯ ನಾಗರಿಕತೆ. ಭಾರತೀಯ ನಾಗರಿಕತೆ ಬೆಳೆಯಲು ಮತ್ತು ಬಾಕಿ ಉಳಿಯಲು ಕಾರಣವೇನೆಂದರೆ ಸಹಿಷ್ಣುತೆ ಎಂಬುದೇ ಒಂದು ಕಾರಣ. ಈ ದೇಶಕ್ಕೆ ಬಂದಿರುವಂತಹ ಅನೇಕ ಧರ್ಮಗಳು, ಇಲ್ಲಿ ಹುಟ್ಟಿಕೊಂಡಿರುವಂತಹ ಧರ್ಮಗಳು, ಈ ಧರ್ಮಗಳಿಗೆ ಸಿಕ್ಕಿರುವಂತಹ ಕೋಟಿಗಟ್ಟಲೆ ಅನುಯಾಯಿಗಳು, ಅವರು ಆಚರಿಸುವಂತಹ ಅನೇಕ ಹಬ್ಬಗಳು ಮತ್ತು ಚಟುವಟಿಕೆಗಳು, ಅದನ್ನು ಕಂಡು ಇತರ ಧರ್ಮೀಯರು ಸಹಿಷ್ಣುರಾಗಿ ಅದು ಸ್ವೀಕರಿಸುವಂತಹ ವ್ಯವಸ್ಥೆಯೇ ಈ ಜಗತ್ತಿನಲ್ಲಿ ಇಂದೂ ಕೂಡ ನಮ್ಮ ಸಂಸ್ಕೃತಿ ಅಮರವಾಗಿದೆ ಎಂಬುದಕ್ಕೆ ನಿದರ್ಶನ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಭಾವಿಸಿರುವುದು, ಇಲ್ಲಿ ಸೌಹಾರ್ದತೆ ಬೆಳೆಯಬೇಕಾದರೆ ಕೇವಲ ಭಾಷಣಗಳ ಮೂಲಕ, ಕಾರ್ಯಕ್ರಮಗಳ ಮೂಲಕ, ವೇದಿಕೆಗಳ ಮೂಲಕ ಅದು ಸಾಧಿಸಲು ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ, 30-35 ವರ್ಷಗಳ ಈ ಸಾರ್ವಜನಿಕ ರಂಗದಲ್ಲಿ ನಾನು ಕಂಡಂಥ ವಾಸ್ತವಿಕತೆ ಏನೆಂದರೆ, ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಂತಹ ವೇದಿಕೆಗಳಲ್ಲಿ ಇತರ ಧರ್ಮೀಯರು ವೇದಿಕೆ ಹಂಚಿಕೊಂಡಾಗ ಅವರು ಇಸ್ಲಾಮನ್ನು, ಮುಸಲ್ಮಾನರನ್ನು ಅಟ್ಟಕ್ಕೇರಿಸುತ್ತಾರೆ. ಅದೇ ರೀತಿ ನಾನು ಒಂದು ವೇಳೆ ಮುಸಲ್ಮಾನಾಗಿ ಹಿಂದೂಗಳ ವೇದಿಕೆಗಳಿಗೆ ಹೋದರೆ ಅಥವಾ ಕ್ರೈಸ್ತರ ವೇದಿಕೆಗಳಿಗೆ ಹೋದರೆ ಕ್ರೈಸ್ತರನ್ನು ಮತ್ತು ಹಿಂದೂಗಳನ್ನು ನಾನು ಬಹಳಷ್ಟು ಪ್ರಶಂಸಿಸುತ್ತೇನೆ. ಈ ಕೇವಲ ನಾಟಕೀಯವಾದಂಥ ಪ್ರಶಂಸೆಗಳಿಂದಾಗಿ ವಾಸ್ತವಿಕತೆ ಅಡಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜನತೆಗೆ ನಾವು ವಾಸ್ತವಿಕತೆಯನ್ನು ತಿಳಿಸಬೇಕು. ಎಷ್ಟರ ತನಕ ವಾಸ್ತವಿಕತೆ ಜನರಿಗೆ ತಿಳಿಯುವುದಿಲ್ಲವೋ, ಸೈದ್ಧಾಂತಿಕವಾದಂತಹ, ವೈಚಾರಿಕವಾದಂತಹ, ತಾತ್ವಿಕವಾದಂತಹ ಜನರನ್ನು ನಾವು ಬೆಳೆಸುವುದಿಲ್ಲವೋ, ಈ ದೇಶ ಎಂದೂ ಸುಭದ್ರವಾಗಿರಲು ಸಾಧ್ಯವೇ ಇಲ್ಲ. ಕೇವಲ ಮಾತಿಗಾಗಿ ಸೌಹಾರ್ದತೆಯ ಸಂದೇಶವನ್ನು ಸಾರುವುದು. ನಾನು ಅನೇಕ ಬಾರಿ ಅನೇಕ ಕಡೆಗಳಿಗೆ ಹೇಳಿದ್ದೇನೆ, ನಾವು ವೇದಿಕೆ ಬರುವಾಗ ನಾವು ಮುಖವಾಡ ಧರಿಸಿ ಬರ್ತೇವೆ. ನನ್ನ ಒಳಗಿರುವಂಥ ವ್ಯಾಘ್ರತನವನ್ನು ನಾವು ತೋರಿಸುವುದಿಲ್ಲ. ಆದರೆ ನಾನು ಯಾವುದೇ ನನ್ನ ಸಮುದಾಯದ ಸಭೆಗಳಿಗೆ ಅಥವಾ ಮೀಟಿಂಗ್ಗೆ ಹೋದಾಗ ನನ್ನ ವ್ಯಾಘ್ರತನವನ್ನು ಇತರ ಸಮುದಾಯದ ವಿರುದ್ಧ ನಾನು ತೋರ್ಪಡಿಸುವುದೇನೆಂದರೆ, ಖಂಡಿತವಾಗಿಯೂ ನಾನು ಸೌಹಾರ್ದ ಪ್ರೇಮಿಯಲ್ಲ, ನನ್ನಷ್ಟು ದೊಡ್ಡ ಕಿಡಿಗೇಡಿ ವ್ಯಕ್ತಿ ಬೇರೆ ಯಾರೂ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ವೇದಿಕೆ ಹಂಚುವವರು, ವೇದಿಕೆಗಳಲ್ಲಿ ಭಾಷಣ ಮಾಡುವವರು
ಅವರು ಬಾಯಿಂದ ಭಾಷಣ ಮಾಡಬಾರದು, ಅವರು ಹೃದಯದಿಂದ ಭಾಷಣ ಮಾಡಬೇಕು. ಅದು ಜನರ ಹೃದಯಕ್ಕೆ ತಲುಪಬೇಕು. ಹೀಗೆ ಹೃದಯ ಮಿಲನವಾದಾಗ ಒಂದು ಹೊಸ ಸಮಾಜ ನಿರ್ಮಾಣ ಆಗ್ತದೆ. ಆ ಸಮಾಜವೇ ಈ ದೇಶಕ್ಕೆ ಅಗತ್ಯವಿರುವುದು. ಇಲ್ಲದಿದ್ದರೆ ಢಾಕಾ ಜಿಲ್ಲೆ ಎಂಬ ಒಂದು ಸುಶಿಕ್ಷಿತ ಜಿಲ್ಲೆ, ಬ್ಯಾಂಕುಗಳನ್ನು ಕೊಟ್ಟಂತಹ ಜಿಲ್ಲೆ, ಕಾಲೇಜುಗಳನ್ನು ಕೊಟ್ಟಂತಹ ಜಿಲ್ಲೆ, ಸಂಸ್ಕೃತಿಯನ್ನು ಈ ನಾಡಿನಲ್ಲಿ ಬೆಳಗಿಸಿದಂತಹ ಜಿಲ್ಲೆಗೆ ಹೊರನಾಡಿನ ಕೈಗಾರಿಕೆಗಳು ಯಾತಕ್ಕಾಗಿ ಬರುವುದಿಲ್ಲ ಕೇಳಿದರೆ ಇಲ್ಲಿ ಸೌಹಾರ್ದತೆ ಇಲ್ಲೆಂದು ಅವರು ಅದಕ್ಕೆ ಉತ್ತರಿಸುತ್ತಾರೆ. ನಾವು ಹೇಳುತ್ತೇವೆ ಇಲ್ಲಿ ಸೌಹಾರ್ದತೆ ಇದೆ. ಸೌಹಾರ್ದತೆ ಎಲ್ಲಿದೆ? ಕೇವಲ ಪುಸ್ತಕಗಳಲ್ಲಿ, ಕೇವಲ ಸಾಹಿತ್ಯಗಳಲ್ಲಿ, ಕೇವಲ ಲೇಖನಗಳಲ್ಲಿ, ಕೇವಲ ಪತ್ರಿಕೆಗಳಲ್ಲಿ, ಕೇವಲ ವೇದಿಕೆಗಳಲ್ಲಿ, ಕೇವಲ ಭಾಷಣಗಳಲ್ಲಿ. ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಹೇಳ್ತೇನೆ, ಈಗ ಇಸ್ಲಾಮಿನ ಬಗ್ಗೆ ಮತ್ತು ಮುಸಲ್ಮಾನರ ಬಗ್ಗೆ ಇನ್ನಿತರರು ಬಹಳ ಸಂಕುಚಿತವಾದಿಗಳು ಯಾವುದಾದರೂ ಅಪವಾದವನ್ನು ಹೊರಿಸುವಾಗ ನನ್ನ ಒಬ್ಬ ಕ್ಲೋಸ್ ಹಿಂದೂ ಫ್ರೆಂಡ್, ಹಿಂದೂ ಗೆಳೆಯ ಅದನ್ನು ವಿರೋಧಿಸುವುದಿಲ್ಲ. ಯಾಕೆಂದರೆ ಅದು ನನ್ನ ಧರ್ಮದ ವಿಚಾರ ಅಲ್ಲ ಎಂಬ ಕಾರಣಕ್ಕಾಗಿ. ಈಗ ನನ್ನಲ್ಲಿ ಯಾರಾದರೂ ಶ್ರೀರಾಮನನ್ನು ದೂರಿದರೆ ನಾನು ಅದನ್ನು ವಿರೋಧಿಸುತ್ತೇನೆ. ಯಾಕೆಂದರೆ ಶ್ರೀರಾಮಚಂದ್ರ ಚರಿತ್ರೆಯನ್ನು ನಾನು ಅಧ್ಯಯನ ಮಾಡಿದ್ದೇನೆ, ನಾನು ರಾಮಾಯಣವನ್ನು ಓದಿದ್ದೇನೆ, ನಾನು ಮಹಾಭಾರತವನ್ನು ಓದಿದ್ದೇನೆ. ಅಷ್ಟು ಮಾತ್ರವಲ್ಲ, ಈ ಯುದ್ಧ ಭೂಮಿಯಲ್ಲಿ ಕೌರವ ಮತ್ತು ಪಾಂಡವರ ಮಧ್ಯೆ ಯುದ್ಧ ನಡೆದಾಗ ಗೀತೋಪದೇಶ ಮಾಡಿದಂಥ ಶ್ರೀಕೃಷ್ಣರ ಜನ್ಮವನ್ನು ಕೂಡ ನಾನು ಓದಿದ್ದೇನೆ. ಆದ್ದರಿಂದಲೇ ಯಾರಾದರೂ ಒಬ್ಬ ಮುಸಲ್ಮಾನ ಆಗಿರಲಿ, ಯಾವುದೋ ಒಬ್ಬ ಹಿಂದೂಯೇತರ ವ್ಯಕ್ತಿಯಾಗಿರಲಿ, ಈ ವ್ಯಕ್ತಿಗಳ ಕುರಿತು ಏನಾದರೂ ಮಾತಾಡಿದರೆ ಅದರ ಮೊದಲು ವಿರೋಧಿಸುವಂಥ ವ್ಯಕ್ತಿ ನಾನು. ಯಾಕೆಂದರೆ ವಾಸ್ತವಿಕ ನನಗೆ ಗೊತ್ತಿದೆ. ಆದರೆ ಮುಸಲ್ಮಾನರ ಜೊತೆ 100 ವರ್ಷಗಳು ಬಾಳುವಂಥ ಜನರು, ಮುಸಲ್ಮಾನರ ಜೊತೆಗೆ ಗೆಳೆತನ ಹೊಂದಿರುವಂಥ ವ್ಯಕ್ತಿಗಳು ಕೂಡ ಇಸ್ಲಾಮಿನ ವಿರುದ್ಧ, ಮುಸಲ್ಮಾನರ ವಿರುದ್ಧ ಏನಾದರೂ ಅಪಪ್ರಚಾರಗೊಂಡಾಗ ಅವರು ಮೌನಿಗಳಾಗುತ್ತಾರೆ. ಇವರೇ ಈ ಸಮಾಜದ ಕಂಟಕಿಗಳು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಮಾಜದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವಗೊಂಡಾಗ ಆ ಸಮಸ್ಯೆಗಳ ಮೂಲ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ತ್ರಿವಳಿ ತಲಾಖ್ ಬಂತು ಪಾರ್ಲಿಮೆಂಟಲ್ಲಿ ತ್ರಿವಳಿ ತಲಾಖ್ ಬಂತು. ಅದನ್ನು ವಿರೋಧ ಪಕ್ಷಗಳು ಯಾರು ಕೂಡ ವಿರೋಧಿಸಿಲ್ಲ. ಯಾಕೆಂದರೆ ಅವರಿಗೂ ಅನಿಸುವುದುಂಟು ಅಂದರೆ ತ್ರಿವಳಿ ತಲಾಖ್ ಪಾಸಾಗಲಿ. ಮುಸಲ್ಮಾನರು ವಿರೋಧಿಸಿದರು. ಮುಸಲ್ಮಾನರ ವಿರೋಧಕ್ಕೆ ಬೆಲೆ ಇರಲಿಲ್ಲ. ಯಾಕೆಂದರೆ ಮುಸಲ್ಮಾನರ ಅನುಪಾತಕ್ಕೆ ಅಷ್ಟು ಅಲ್ಲಿ ಸದಸ್ಯರಿರಲಿಲ್ಲ. ಮುಸಲ್ಮಾನರು ಯಾವುದೇ ಪಕ್ಷ ಅಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ, ಅದನ್ನು ವಿರೋಧಿಸುವ ಶಕ್ತಿ ಇರಲಿಲ್ಲ. ಆದರೆ ಮುಸಲ್ಮಾನರ ಹಿತ ಬಯಸುವಂಥ ವಿರೋಧ ಪಕ್ಷಗಳು ಕೂಡ ಆ ಬಗ್ಗೆ ಚಕಾರವೆತ್ತಲಿಲ್ಲ. ಈ ರೀತಿ ಸಮಾಜದಲ್ಲಿ ಮುಸಲ್ಮಾನರಿಗೆ ಬೇಕಾದಾಗ, ಸಮಾಜದಲ್ಲಿ ಹಿಂದೂಗಳಿಗೆ ಬೇಕಾದಾಗ ಅವರ ಹಕ್ಕುಗಳಿಗಾಗಿ ಹೋರಾಟ ನಡೆಸುವಂತಹ ಇಂತಹ ವ್ಯವಸ್ಥೆಯನ್ನು ತಂದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ ಎಂಬುದು ಅದು ಖಂಡಿತವಾಗಿ ವಾಸ್ತವಿಕತೆಯಾಗಿದೆ. ಅಂತಹ ವಾಸ್ತವಿಕತೆಗೆ ಇದು ನಾಂದಿ ಹಾಡಬೇಕು ಇಂತಹ ಸಭೆಗಳು, ಸಮಾರಂಭಗಳು. ದೀಪಾವಳಿಗೆ ಕುರಿತು ನನಗೆ ಒಂದು ವಿಚಾರ ಇದೆ. ನಾನು ರಮಾನಂದ ಸಾಗರ್ರ ಟಿ ವಿಯಲ್ಲಿ ಬಂದಂತಹ ರಾಮಾಯಣ ಧಾರಾವಾಹಿಯನ್ನು ಒಂದು ಎಪಿಸೋಡ್ ಬಿಡದೆ ನೋಡಿದಂಥ ಒಬ್ಬ ವ್ಯಕ್ತಿ ನಾನು. ಯಾಕೆಂದರೆ ನಾನು ಸಮಾಜದಲ್ಲಿ ಅನೇಕ ಹಿಂದೂಗಳ ಕಾರ್ಯಕ್ರಮಗಳಿಗೆ ಹೋಗುತ್ತೇನೆ, ಅನೇಕ ಕ್ರೈಸ್ತರ ಕಾರ್ಯಕ್ರಮಗಳಿಗೆ ಹೋಗುತ್ತೇನೆ. ಹಾಗೆ ಹೋಗುವಾಗ ಅವರ ಧರ್ಮದ ಕುರಿತು ನನಗೆ ಏನೂ ತಿಳಿದಿಲ್ಲ ಎಂದಾಗ ಅದು ನನಗೆ ಒಂದು ನಾಚಿಕೆ. ಆದ್ದರಿಂದಲೇ ನಾನು ಹೇಳೋದು, ಯಾರೆಲ್ಲ ಮುಸಲ್ಮಾನರ ವೇದಿಕೆಗಳಿಗೆ ಹೋಗುತ್ತೀರಿ, ನೀವು ಇಸ್ಲಾಮನ್ನು ಅಧ್ಯಯನ ಮಾಡಿಯೇ ಬರಬೇಕು ವೇದಿಕೆಗಳಿಗೆ, ನೀವು ಪ್ರವಾದಿಯನ್ನು ಅಧ್ಯಯನ ಮಾಡಿಯೇ ಬರಬೇಕು ವೇದಿಕೆಗಳಿಗೆ. ಆದರೆ ದುರದೃಷ್ಟ ಅಂದರೆ ಮುಸಲ್ಮಾನರಲ್ಲಿ 90% ಹೆಚ್ಚಿನ ಜನರಿಗೆ ಅರಬಿ ಭಾಷೆ ಗೊತ್ತಿಲ್ಲ. ಮುಸಲ್ಮಾನರ ಭಾಷೆ ಅರಬಿ, ಕುರ್ಆನ್ನ ಭಾಷೆ ಅರಬಿ, ಹದೀಸ್ನ ಭಾಷೆ ಅರಬಿ. ಆದರೆ ಮುಸಲ್ಮಾನರಿಗೆ ಅರಬಿ ಗೊತ್ತಿಲ್ಲ, ಈ ಕಡೆ ಮಾತಾಡಲಿಕ್ಕೆ ಕನ್ನಡ ಕೂಡ ಗೊತ್ತಿಲ್ಲದಂಥ ಪರಿಸ್ಥಿತಿ ಇರುವಾಗ ಅವರನ್ನು ಕೂಡ ನಾವು ವೇದಿಕೆಗಳಿಗೆ ಬಂದಾಗ ಯಾವುದೇ ಧರ್ಮದ ವಿಚಾರ ಎತ್ತಿದಾಗ ಆ ಧರ್ಮ ಇದು ಮುಸಲ್ಮಾನ ಧರ್ಮ ಆಗಿರಬಹುದು, ಇಸ್ಲಾಂ ಆಗಿರಬಹುದು, ಆದರೆ ಹೇಳುವ ವ್ಯಕ್ತಿ ವಾಸ್ತವಿಕತೆ ಹೇಳ್ತಾ ಇಲ್ಲ ಎಂಬುದನ್ನು ಕೂಡ ನಾವು ಅವರಿಗೆ ತಿಳಿ ಹೇಳಬೇಕಾಗಿದೆ. ನೋಡಿ, ಶ್ರೀರಾಮಚಂದ್ರರು ಅಯೋಧ್ಯೆಗೆ ಬರ್ತಾರೆ, ವಿಜಯಿಯಾಗಿ ಬರ್ತಾರೆ. ಯಾಕೆ ವಿಜಯಿಯಾಗಿ ಬರ್ತಾರೆ? ಸೀತೆಯನ್ನು ಅಪಹರಿಸಿದ ಬಳಿಕ ಒಂದು ಮಹಾಯುದ್ಧ, ಧರ್ಮಯುದ್ಧ ಆಗ್ತದೆ. ಆ ಧರ್ಮಯುದ್ಧದ ಬಳಿಕ ಅವರು ವಿಜಯಿಗಳಾಗಿ ಅವರು ಅಯೋಧ್ಯ ನಗರಕ್ಕೆ ಬಂದಾಗ ಇಡೀ ಅಯೋಧ್ಯ ನಗರವನ್ನು ದೀಪಾಲಂಕಾರದ ಅಲ್ಲಿ ಗೊಳಿಸಲಾಗಿತ್ತು. ಅಂದಿನಿಂದ ದೀಪಾವಳಿ ಆಚರಣೆ ಆರಂಭವಾಗಿದೆ ಎಂಬುದು ಒಂದು ಉಲ್ಲೇಖ. ಆ ನಿಟ್ಟಿನಲ್ಲಿ ಶ್ರೀರಾಮರ ವಿಜಯ ಅದು ಅಸತ್ಯದ ವಿರುದ್ಧ ವಿಜಯ ಆಗಿತ್ತು. ಅದು ಧರ್ಮಕ್ಕಾಗಿರುವಂಥ ಹೋರಾಟವಾಗಿತ್ತು, ಅಧರ್ಮದ ವಿರುದ್ಧ ಅದು ವಿಜಯ ಆಗಿತ್ತು. ದೀಪಾವಳಿ ಆಚರಿಸುವವರು ರಾಷ್ಟ್ರದಲ್ಲಿ ನಡೆಯುವಂಥ ಅಧರ್ಮದ ವಿರುದ್ಧ, ಜಿಲ್ಲೆಯಲ್ಲಿ ನಡೆಯುವಂಥ ಅಧರ್ಮದ ವಿರುದ್ಧ,
ರಾಜ್ಯದಲ್ಲಿ ನಡೆಯುವಂಥ ಅಧರ್ಮದ ವಿರುದ್ಧ ನಾವು ಯಾವಾಗ ಹೋರಾಡುತ್ತೇವೆ, ಆಗಲೇ ದೀಪಾವಳಿ ಎಂಬ ಸಂಭ್ರಮಕ್ಕೆ ಒಂದು ಹೊಸ ಅರ್ಥ ಅಲ್ಲಿ ಸೃಷ್ಟಿಯಾಗುತ್ತದೆ. ಅಂತಹ ಅರ್ಥಗಳು ನಾವು ಕಲ್ಪಿಸಿದಾಗ ಸಮಾಜದಲ್ಲಿ ಶಾಂತಿ ನೆಲೆಯಿರುತ್ತದೆ, ಸಹಿಷ್ಣು ಸಮಾಜ ನಿರ್ಮಾಣ ಆಗ್ತದೆ, ಆಗ ಸಮಾಜದಲ್ಲಿ ಸೌಹಾರ್ದತೆ ಉಂಟಾಗುತ್ತದೆ. ಆದ್ದರಿಂದ ಪವಿತ್ರ ಕುರಾನ್ ಹೇಳುತ್ತದೆ, ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಇನ್ನ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ, ಓರ್ವ ಪುರುಷನಿಂದ ಓರ್ವ ಸ್ತ್ರೀಯಿಂದ ನಾವು ನಿಮ್ಮನ್ನು ಸೃಷ್ಟಿಸಿದ್ದೇವೆ. ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು, ನಿಮ್ಮನ್ನು ವಿವಿಧ ಗೋತ್ರಗಳಲ್ಲಿ, ವಿವಿಧ ಭಾಷೆಗಳಲ್ಲಿ, ವಿವಿಧ ಪಂಗಡಗಳಲ್ಲಿ, ವಿವಿಧ ವರ್ಣಗಳಲ್ಲಿ, ವಿವಿಧ ಕೇರಿಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ, ವಿವಿಧ ದೇಶಗಳಲ್ಲಿ ನಾವು ವಿಂಗಡಿಸಿರುವುದು ಯಾಕೆ? ಲಿತಆರಫು, ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲು. ನಿಮ್ಮಲ್ಲಿ ಯಾರು ಕೀಳಲ್ಲ, ಯಾರು ಮೇಲಲ್ಲ, ಸವರ್ಣೀಯರು ಮೇಲು ಅವರ್ಣೀಯರು ಕೀಳು, ಬಿಳಿಯವ ಮೇಲು ಕರಿಯವ ಕೀಳು ಅಂತ ಯಾವುದೇ ತಾರತಮ್ಯ ಇಲ್ಲ. ನಿಮ್ಮಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ನಿಮ್ಮಲ್ಲಿ ಅಂತರ ಇರಬಾರ್ದು. ನೀವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು, ಏಕೋದರ ಸಹೋದರರು. ಆದ್ದರಿಂದ ಜಾತಿ, ಧರ್ಮ, ಭಾಷೆ, ವರ್ಣದ ಮೇರೆ ಮೀರಿದಂತಹ ಮಾನವೀಯ ಸಂದೇಶವನ್ನು ನೀವು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿ ನನ್ನ ಭಾಷಣ ಮುಕ್ತ